ಈ ದಿನ ದೇವರು ಈ ಸಂದೇಶದ ಮೂಲಕ ನಿಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ. ದೇವರ ಆಲಯವನ್ನು ಕಟ್ಟಿರಿ. ದೇವರ ಆಲಯ ಕಟ್ಟಿದರೆ ಏನೆಲ್ಲ ಆಗುತ್ತೆ? ನಾನು ನಿಮ್ಮ ಮನೆಯನ್ನು ಕಟ್ಟುವೇನಂತ ಕರ್ತರು ಹೇಳ್ತಾರೆ. ನಿಜಕ್ಕೂ ನಮ್ಮ ಕುಟುಂಬವನ್ನು ಕಟ್ಟೋರು ದೇವರು, ನಮ್ಮ ಮನೆಗಳನ್ನು ಕಟ್ಟಿಕೊಡೋರು ದೇವರು. ಆತನೇ ನಮ್ಮ ಸಹಾಯಕನು. ಆತನೇ ಹೇಳ್ತಾರೆ ಮತ್ತಾಯ 6:33 ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡೀರಿ, ಇವುಗಳು ಕೂಡ ಅದೆಲ್ಲ ನಿಮಗೆ ಸಿಗುತ್ತೆ ಅಂತ. ಈ ವಾಕ್ಯವನ್ನು ಎಷ್ಟು ಜನ ನಾವು ಹೃದಯದಲ್ಲಿ ಇಟ್ಕೊಂಡು ಅದರಂತೆ ಮಾಡ್ತೀವಿ? ಇವತ್ತು ನಮ್ಮ ಮನೆ ಕೆಲಸ ನಮ್ಮದು ಎಲ್ಲ ನಮ್ಮದೇ. ನಮಗೋಸ್ಕರ ನಾವು ಏನು ಬೇಕಾದ್ರೂ ಮಾಡ್ತೀವಿ. ಆದರೆ ದೇವರಿಗಾಗಿ ಏನು ಮಾಡಿದ್ದೀರಿ ನಿಮ್ಮನ್ನು ನೀವು ಈ ದಿನ ಪ್ರಶ್ನೆ ಮಾಡ್ಕೊಳ್ಳಿ. ದೇವರಿಗೋಸ್ಕರ ನಾನು ಏನು ಮಾಡಿದ್ದೇನೆ? ಇವತ್ತು ಅನೇಕರು ದೇವರಿಗಾಗಿ ಮಾಡಿದವರ ಹೆಸರು ಎಲ್ಲೆಲ್ಲೂ ನೆನಪಿದೆ ಪ್ರಿಯರೇ. ಆ ದಿನ ಮನೆಯನ್ನು ಕುಟುಂಬವನ್ನು ಎಲ್ಲ ತ್ಯಜಿಸಿ ಆತನ ಹಿಂದೆ ಬಂದರು. ಶಿಷ್ಯರ ಹೆಸರು ಇವತ್ತು ಸತ್ಯವೇದದಲ್ಲಿ ಓದ್ತೇವೆ. ದೇವರ ಆಲಯ ಕಟ್ಟಿದಂಥ ಸೊಲೊಮೋನನ ಹೆಸರು ನಾವು ಸತ್ಯವೇದದಲ್ಲಿ ನೋಡ್ತೇವೆ. ಆತನ ತಂದೆ ದಾವೀದ ಅಭಿಮಾನಿ, ದೇವರ ಆಲಯದ ಒಂದು ದೊಡ್ಡ ಅಭಿಮಾನಿ ಅವನು. ಆತನು ದೇವರ ಆಲಯವನ್ನು ಕೊಂಡಾಡಿ ಮಹಿಮೆ ಪಡಿಸುವಂಥ ವ್ಯಕ್ತಿ. ದೇವರ ಆಲಯ ಕಟ್ಟುವುದಕ್ಕೆ ಅನೇಕ ಸಾಮಗ್ರಿಗಳನ್ನು ಎಲ್ಲ ಸಿದ್ಧತೆ ಮಾಡಿಟ್ಟಂಥ ವ್ಯಕ್ತಿ. ತುಂಬ ಪ್ರೀತಿ ಇತ್ತು ಅವನು ದೇವರ ಆಲಯ ಕಟ್ಟಬೇಕಂತ. ಅವನ ಪ್ರಾರ್ಥನೆ, ಅವನ ಬೇಡಿಕೆಗೆ ದೇವರು ಉತ್ತಮವಾದ ಒಂದು ಜ್ಞಾನವಂತ ಮಗನನ್ನು ಸೊಲೊಮೋನನನ್ನು ಕೊಟ್ಟು ಅವನ ಮೂಲಕ ಅವನ ಆಸೆಯನ್ನು, ಅವನ ಪ್ರಾರ್ಥನೆ, ಬೇಡಿಕೆನ ದೇವರು ನೆರವೇರಿಸಿದರು. ಇಂದು ನಿಮಗೆ ಆ ಮನಸ್ಸಿದೆಯಾ? ಅವರೆಲ್ಲರೂ ಆಶೀರ್ವಾದ ಹೊಂದಿದ್ರೋ ಇಲ್ಲೋ? ದಾವೀದ ಆಶೀರ್ವಾದ ಪಡೆದ್ನೋ ಇಲ್ಲ? ಸೊಲೊಮೋನ ಆಶೀರ್ವಾದ ಪಡೆದ್ನೋ ಇಲ್ಲೋ? ದೇಶದಲ್ಲಿ ಎಲ್ಲೆಲ್ಲೂ ಕೂಡ ಅವನ ಹೆಸರು ಪ್ರಖ್ಯಾತಿ ಆಯಿತು, ಸೊಲೊಮೋನನ ಹೆಸರು. ಅಷ್ಟು ಮಾತ್ರ ಅಲ್ಲ, ಸೊಲೊಮೋನ ಉತ್ತಮವಾದ ಒಂದು ಜ್ಞಾನಿ ಎಂದು ಹೆಸರುವಾಸಿಯಾದ. ಸೊಲೊಮೋನ ಆಲಯ ಕಟ್ಟುವಾಗ ಧಾರಾಳವಾಗಿ ಅನೇಕವಾದ ಸಹಾಯ ಏರಳವಾಗಿ ಕರ್ತನು ಒದಗಿಸಿದರು. ದೇವಜನರು ಹಾಗೆ ಆತನಿಗೆ ಸಹಾಯವನ್ನು ಕೊಟ್ಟರು. ನನ್ನ ಆತ್ಮೀಯರೇ, ಈ ದಿನ ನಿಮ್ಮ ಮನಸ್ಸು ಹೇಗಿದೆ? ಮೊದಲು ದೇವರು ಹೇಳಿದ್ದು ಫಸ್ಟು ನಿಮ್ಮ ಮನೆ ಕೆಲಸ ಅಲ್ಲ, ಫಸ್ಟು ದೇವರ ಕೆಲಸ. ಮೊದಲು ದೇವರ ಕೆಲಸ. ಮೊದಲು ದೇವರಿಗಾಗಿ ಏನಾದರೂ ಮಾಡಿರಿ. ಮೊದಲು ದೇವರಿಗೋಸ್ಕರ ಒಂದು ಆಲಯ ಕಟ್ಟಿರಿ. ನಿಮ್ಮ ಊರಲ್ಲಿ ಒಂದೊಂದು ಆಲಯಗಳಿರಲಿ, ಹಳ್ಳಿ ಪಳ್ಳಿಲೂ ಒಂದು ಆಲಯ ಇರಲಿ. ಇವತ್ತು ಎಲ್ಲೆಲ್ಲೂ ನೋಡ್ತೀವಿ, ಎಷ್ಟೆಷ್ಟು ಗುಡಿ ಗೋಪುರಗಳಿರ್ತಾವೆ ನೋಡ್ರಿ. ಆದರೆ ದೇವರ ಆಲಯ ಇಲ್ಲಿ. ನೀವು ದೇವರನ್ನು ಆರಾಧನೆ ಮಾಡೋರು, ನನಗಾಗಿ ಒಂದು ಜಾಗವನ್ನು ಪ್ರತ್ಯೇಕ ಮಾಡಿಡ್ರಿ ಅಂತಾರೆ ದೇವರು. ಎಲ್ಲೆಲ್ಲೂ ದೇವರ ಆಲಯಗಳು ಎದ್ದು ಶೋಭಿಸಬೇಕು ಪ್ರಿಯರೇ. ಕರ್ತನ ಆ ಬರುವಿಕೆಯಲ್ಲಿ ಸಭೆಗಳು ಶೃಂಗರಿಸಲ್ಪಡಬೇಕು. ದೇವರ ಆಲಯ ಕಟ್ಟಿ ಆ ನಾವೆ ಒಳಗೆ ಎಲ್ಲರೂ ನಾವು ಸೇರಲ್ಪಡಬೇಕು. ಕರ್ತನ ಹೇಳ್ತಾರೆ, ನೀವು ಮೊದಲು ದೇವರ ರಾಜ್ಯ ನೀತಿಗೆ ತವಕ ಪಡ್ರಿ ಇಂದು. ಆದರೆ ನಾನು ಅವುಗಳು ಕೂಡ ನಿಮಗೇನೇನು ಬೇಕೋ ಎಲ್ಲ ಕೊಡ್ತೇನೆ ಅಂತ. ನೀವು ಮೊದಲು ದೇವರ ಆಲಯ ಕಟ್ಟುವಂಥ ಕಾರ್ಯಕ್ಕೆ ಮನಸ್ಸಿಡ್ರಿ. ದೇವರ ಸೇವೆಗೆ ಏನಾದರೂ ಕೊಡುವಂಥದ್ದು ಮನಸ್ಸಿಡ್ರಿ. ದೇವರಿಗಾಗಿ ಏನಾದರೂ ಒಂದು ಮಾಡಬೇಕಂತ ಮುಂದೆ ಬನ್ನಿ. ಆಗ ದೇವರು ಹೇಳ್ತಾರೆ, ನಾನು ನಿಮಗೋಸ್ಕರ ಎಲ್ಲವನ್ನ ಕೊಡ್ತೇನೆ. ನೀವು ನನಗಾಗಿ ಮಾಡಿದ್ರಿ, ನಾನು ನಿಮಗೋಸ್ಕರ ಕೊಡ್ತೇನೆ. ಸೊಲೊಮೋನ ದೇವರ ಆಲಯ ಕಟ್ಟಿದ. ಆತ ಒಂದು ಪ್ರಖ್ಯಾತಿಯಾದಂಥ ರಾಜ, ಹೆಸರುವಾಸಿಯಾದ ರಾಜ ಆದ. ಅವನಂಥ ಐಶ್ವರ್ಯವಂತ ಇಲ್ಲ. ಅಷ್ಟು ದೇವರು ಅವನಿಗೆ ತುಂಬಿ ಹೊರಸೂಸುವಷ್ಟು ಆಶೀರ್ವಾದ ಕೊಟ್ಟಿದ್ರು. ಇವತ್ತು ಅದೇ ಆಶೀರ್ವಾದ ನಿಮ್ಮ ಮೇಲೆ ಕರ್ತನು ಸುರಿಸ್ತಾ ಇದ್ದಾರೆ. ದೇವರ ಆಲಯ ಕಟ್ಟಿರಿ. ದೇವರು ನಿಮ್ಮ ಮನೆಯನ್ನು ಕಟ್ಟಿಕೊಡ್ತಾರೆ. ದೇವರಿಗೆ ಕೊಡೋ ವಿಷಯದಲ್ಲಿ ದೇವ್ರು ಹೇಳ್ತಾರೆ, ನನ್ನನ್ನು ಹೀಗೆ ಪರೀಕ್ಷೆ ಮಾಡಿರಿ ಅಂತ. ದೇವ್ರಿಗೆ ಕೊಟ್ಟ ಮೇಲೆ ಪರೀಕ್ಷೆ ಮಾಡಿರಿ ಹೋಗಿ, ಅದಕ್ಕೆ ಪ್ರತಿಫಲ ಸಿಗುತ್ತೆ. ನೀವು ಯಾರಿಗಾದರೂ ಒಂದು ಕೊಟ್ಬಿಟ್ಟು ದಿನನಿತ್ಯ ಹೋಗಿ ಅವ್ರ ಮನೆ ಹತ್ರ ಕೇಳ್ತೀರಿ, ನಾನು ಕೊಟ್ಟಿದ್ದೇನೆ, ನನ್ನ ಹಣ ವಾಪಸ್ ಕೊಡು, ನಾನು ಕೊಟ್ಬಿಟ್ಟೆ, ಅವನು ತಿಂದ ಹಾಕ್ಬಿಟ್ಟ, ಅವ್ನು ಕೊಡಲೇ ಇಲ್ಲ ವಾಪಸ್ಸು. ಈ ಥರ ಎಲ್ಲ ಅನೇಕ ಪ್ರೇಯರ್ ರಿಕ್ವೆಸ್ಟ್ ನಮಗೆ ಬರುತ್ತೆ. ಅವರಿಗಾಗಿ ಪ್ರಾರ್ಥನೆ ಮಾಡಿ ಸಾಕಾಗ್ತೀರಿ. ಆದರೆ ದೇವರಿಗಾಗಿ ಏನಾದರೂ ಕೊಟ್ಟರೆ ಅದು ತಿರುಗಿ ವಾಪಸ್ ಬರುತ್ತೆ. ಹೇಗೆ? ಕರ್ತನೆ ಹೇಳ್ತಾರೆ, ನಾನು ಪರಲೋಕ ದ್ವಾರ ತೆರೆದು ಸುವರನ ಸುರಿಸೋ ದೇವರು. ನೀವು ನನಗೆ ಏನಾದರೂ ಒಂದು ಕಾಣಿಕೆ ಕೊಡೋದಾದರೆ, ಕಾಣಿಕೆ ಅನುಕೂಲತೆಗೂ ಶ್ರೀಮಂತರ ಸಾನ್ನಿಧ್ಯಕ್ಕೆ ಪ್ರವೇಶ ಆಗುತ್ತೆ. ನೀವು ನನಗೆ ಕೊಟ್ಟಿದ್ದೀರಾ ಅಂದರೆ ನಾನು ನಿನಗೆ ಅನುಕೂಲ ಮಾಡಿಕೊಡ್ತೀನಿ. ನಾವು ದೇವರಿಗೋಸ್ಕರ ಬಿತ್ತುತ್ತೇವೆ ಅಂದರೆ ಕುಯ್ಕೋತೇವೆ. ಹೇಗೆ? ಹೇರಳವಾಗಿ
ಮತ್ತು ಹೇಗೆ ಶ್ರೀಮಂತರ ಸಾನ್ನಿಧ್ಯದಲ್ಲಿ ಪ್ರವೇಶ ಮಾಡ್ತಾರೆ. ದೇವರು ನಮ್ಮನ್ನು ಶ್ರೀಮಂತರನ್ನಾಗಿ ತಗೊಂಡೋಗ್ತಾರೆ, ಮೇಲಕ್ಕೆ ಅಂತಸ್ತಿನಲ್ಲಿ ಉನ್ನತ ಸ್ಥಾನದಲ್ಲಿಡ್ತಾರೆ. ಕರ್ತನ ಈ ವಾಕ್ಯದಲ್ಲಿ ಹಗ್ಗಾಯದಲ್ಲಿ ನೋಡಿ, 1ನೇ ಅಧ್ಯಾಯ 4ನೇ ವಾಕ್ಯದಿಂದ 8ನೇ ವಾಕ್ಯ ಅಲ್ಲಿವರೆಗೂ ನಾವು ನೋಡೋಣ. ಈ ಆಲಯ ಹಾಳು ಬಿದ್ದಿದೆಯಲ್ಲ, ನೀವು ಒಳಗೋಡೆಗಳಿಗೆಲ್ಲ ಹಲಿಗೆಗಳನ್ನು ಹೊದಿಸಿಕೊಂಡ ಸ್ವಂತ ಮನೆಗಳಲ್ಲಿ ವಾಸ ಮಾಡುವುದಕ್ಕೆ ಈ ಸಮಯ ತಕ್ಕದ್ದು. ನಮ್ಮ ಮನೆಗೆ ಏನೇನು ಬೇಕು ಎಲ್ಲ ರೀತಿಯ ಮೆಟೀರಿಯಲ್ಸು ತಂದು ಇಷ್ಟು ಸುಂದರವಾಗಿ ಮನೆ ಕಟ್ಕೊಳ್ಳೋಕ್ಕೆ ನೋಡ್ತೀವಿ. ಈ ಆಲಯ ಹಾಳು ಬಿದ್ದಿದೆ. ದೇವರ ಆಲಯಕ್ಕೆ ಮಾತ್ರ ಏನು ಹೊದಿಸ್ಬೇಕು, ಏನು ಮಾಡಬೇಕು ಯಾವುದನ್ನು ಯೋಚನೆ ಮಾಡಲ್ಲ. ಪ್ರೇಯರಿಗೆ ಹೋಗ್ತೀವಿ, ಸುಮ್ಮನೆ ಬರ್ತೇವೆ. ಯಾವುದೋ ಒಂದು ಹಳ್ಳಿ ಪಳ್ಳೀಲಿ ಚರ್ಚೆ ಇಲ್ಲ, ಅನೇಕ ಜನರು ಅಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ ಆಸಕ್ತಿ ಉಳ್ಳವರಾಗಿದ್ದಾರೆ, ಪ್ರಾರ್ಥನೆ ಮಾಡ್ತಾರೆ. ಬಟ್ ಅವರು ಎಲ್ಲರೂ ಒಂದಾಗಿ ಕೂತು ಪ್ರಾರ್ಥನೆ ಮಾಡೋಕೆ ಒಂದು ಆಲಯ ಇಲ್ಲ ಅಲ್ಲಿ. ನಾವು ದೇವರಲ್ಲಿ ಪ್ರಾರ್ಥಿಸಿ ಮನಸ್ಸಿಡೋದಾದರೆ ದೇವರ ಆಲಯ ಕಟ್ಟೋಣ. ಈ ಅಂತ್ಯ ದಿನದಲ್ಲಿ ಎಲ್ಲೆಲ್ಲೂ ಒಂದೊಂದು ದೇವರ ಆಲಯ ಎದ್ದು ಪ್ರಕಾಶಿಸಬೇಕು ಪ್ರಿಯರೇ. ಮುಂದೆ ನಾವು ಈ ವಾಕ್ಯವನ್ನು ಧ್ಯಾನಿಸೋಣ. ಸಮಯದಲ್ಲಿ ಸೇನಾಧೀಶ್ವರ ಯೆಹೋವನೆಂತೆನ್ನುತ್ತಾನೆ, ನಿಮ್ಮ ಗತಿ ಏನಾಗಿದೆ ಎಂದು ಮನಸ್ಸಿಗೆ ತಂದುಕೊಳ್ಳ್ರಿ. ನೀವು ಬಿತ್ತಿದ ಬೀಜವು ಬಹಳ, ತಂದ ಫಲ ಸ್ವಲ್ಪ. ತಿನ್ನುತ್ತೀರಿ ತೃಪ್ತಿಯಾಗದು, ಕುಡಿಯುತ್ತೀರಿ ಆನಂದವಾಗದು, ಹೊದೆಯುತ್ತೀರಿ ಬೆಚ್ಚಗಾಗದು. ಸಂಬಳಗಾರನು ಸಂಬಳ ಹಾಕುವ ಚೀಲ ತೂತಿನದು. ದೇವರಿಗೆ ನಾವು ಯಾವಾಗ ಸನ್ಮಾನ ಮಾಡಲ್ವೋ ಕರ್ತನು ನಮ್ಮನ್ನು ಸನ್ಮಾನ ಮಾಡೋದಿಲ್ಲ. ಭೂಮಿಲಿ ಹೋಗಿ ಅನೇಕ ಬೀಜಗಳನ್ನು ಬಿತ್ತೀರಿ, ಹಾಕಿದ್ದು ಬೀಜ ಬಹಳಷ್ಟು, ಆದರೆ ತಂದಿದ್ದು ಫಲ ಸ್ವಲ್ಪ. ದೇವರು ಅದನ್ನು ಬೆಳೆ ಕೊಡೋದಿಲ್ಲ, ಅಲ್ಲಿ ಆಶೀರ್ವಾದ ಬರೋದಿಲ್ಲ. ನಾವು ದೇವರಿಗೆ ಹೆಚ್ಚಾಗಿ ಕೊಡುವಂಥವರಾಗಿದ್ದಾಗ ತುಂಬಿ ಹೊರಸೂಸುವಂತೆ ಎಲ್ಲವೂ ಅಧಿಕವಾಗಿ ವಿಸ್ತಾರ ಆಗ್ತಾ ಇರುತ್ತೆ, ಕೊಡ್ತಾನೇ ಇರ್ತಾರೆ ದೇವರು. ಹಾಗೆ ತಿನ್ನುತ್ತೀರಿ ತೃಪ್ತಿಯಾಗದು, ಕುಡಿಯುತ್ತೀರಿ ಆದರೆ ಆನಂದವಾಗದು. ಎಷ್ಟೋ ಸಂತೋಷವಾಗಿರ್ಬೇಕಂತ ಏನೆಲ್ಲ ಮಾಡ್ತೀರಿ, ಬಟ್ ಅದು ಸಮಾಧಾನ, ಸಂತೋಷ, ಅದು ಪರಿಪೂರ್ಣವಾದ ಸಂತೋಷ ನಮಗೆ ಕೊಡೋದಿಲ್ಲ. ಸಂಬಳಗಾರನ ಸಂಬಳ ಹಾಕೋ ಚೀಲ ತೂತಿನದು ಅಂತಾರೆ. ಸಂಬಳ ಎಲ್ಲ ತಂದು ನೀನು ದಶಮ ಪಾಲನ್ನು ತೆಗೆದಿಟ್ಟು ಕರ್ತನೇ ಇದು ನಿನ್ನ ಪಾಲು ಅಂತ ನೀನು ಪ್ರಾರ್ಥನೆ ಮಾಡಿ ದೇವರ ಆಲಯಕ್ಕೆ ಕೊಡ್ತೀಯ ಅಂದರೆ ಕರ್ತ ನಿನ್ನನ್ನು ಆಶೀರ್ವದಿಸ್ತಾರೆ. ಅದು ಹೇಗೆ ದೇವರು ಹೇಳ್ತಾರೆ, ಪರಲೋಕ ದ್ವಾರ ತೆರೆದು ಸುವರಗಳನ್ನು ನಾನು ಸುರಿಸ್ಬಿಡ್ತೇನೆ. ಅದು ಮಾಡೋದಿಲ್ಲ ನಾವು. ಸಂಬಳ ತಂದ ತಕ್ಷಣ ಫಸ್ಟ್ ನಮಗೆ ಏನು ಬೇಕೋ ಎಲ್ಲ ಯೂಸ್ ಮಾಡ್ಕೋತೀವಿ. ದೇವರೆಲ್ಲಿದ್ದಾನೆ, ಎಲ್ಲಿ ನೋಡ್ತಾ ಇದ್ದಾರೆ. ಹಾಗೆ ಕಾಯಿನ್ ಮಾಡಿದ್ದು, ದೇವರೆಲ್ಲಿದ್ದಾರೆ, ಎಲ್ಲಿ ನೋಡ್ತಾ ಇದ್ದಾರೆ. ಹಾಗೆ ಕಾಯಿನ್ ಏನು ಮಾಡ್ದ, ತಾನು ಬೆಳೆದಂಥ ಬೆಳೆಯಲ್ಲಿ ಸ್ವಲ್ಪ ಮಾತ್ರ ಕೊಟ್ಟ, ಆ ದಶಮ ಪಾಲಲ್ಲೂ ವಾಪಸ್ ತಗೊಂಡ. ಅವನ ಯಜ್ಞ ಫಲಿಸಲಿಲ್ಲ. ಅದೇ ಏಬೇಲ್ ಉತ್ತಮವಾದಂಥದ್ದು ಕೊಟ್ಟ, ದೇವರು ಅವನನ್ನು ಆಶೀರ್ವಾದ ಮಾಡಿದ್ರು. ಇವತ್ತು ಕಾಯಿನನ ಸಂತತಿ ಬಹಳಷ್ಟು ಜನ ಇದ್ದೀರಿ. ಎಷ್ಟೋ ವಾಕ್ಯಗಳನ್ನು ಕೇಳ್ತೀವಿ, ಎಲ್ಲ ವಾಕ್ಯಗಳು ನಮಗೆ ಚೆನ್ನಾಗಿ ಗೊತ್ತು, ಎಲ್ಲ ವಾಕ್ಯವನ್ನು ಫಾಲೋ ಮಾಡ್ತೀವಿ, ಎಲ್ಲ ಭಯ ಭಕ್ತಿ ಪ್ರಾರ್ಥನೆ ಎಲ್ಲ ಗೊತ್ತು. ಆದರೆ ಕಾಣಿಕೆ ವಿಷಯದಲ್ಲಿ ತಪ್ಪಿ ಹೋಗ್ತೀವಿ. ಅದಕ್ಕೆ ಮಲಾಕಿಲಿ 3ನೇ ಅಧ್ಯಾಯದಲ್ಲಿ ದೇವರು ಹೇಳಿದರು, ನೀವು ತಪ್ಪಿ ಹೋಗ್ತೀರಿ, ಅದಿಲ್ಲೂ ಕೂಡ ನನ್ನ ಜನರು ಇದನ್ನು ತಪ್ಪಿ ಹೋಗಿ ಆಶೀರ್ವಾದ ಕಳ್ಕೊಂಡ್ರು, ಶಾಪಗ್ರಸ್ತರಾಗ್ತಾರೆ. ದೇವರ ಪಾಲು ದೇವರಿಗೆ ಕೊಡಲಿಲ್ಲ, ದೇವರ ರಾಜ್ಯ ನೀತಿಗೆ ನಾವು ತವಕ ಪಡಲು ಬಿತ್ತಲಿಲ್ಲ ಅಂದರೆ ನಾವು ದಿನೇ ಶಾಪಗ್ರಸ್ತರಾಗ್ತಾ ಇರ್ತೀವಿ. ಧಾರಾಳವಾಗಿ ಕೊಡ್ರಿ, ಪ್ರೀತಿಯಿಂದ ಕೊಡ್ರಿ, ಸನ್ಮಾನ ಮಾಡಿ ನೋಡ್ರಿ, ಕರ್ತನು ನಿಮ್ಮನ್ನು ಸನ್ಮಾನ ಮಾಡ್ತಾರೆ. ಆತನೇ ಹೇಳ್ತಾರೆ ನೋಡಿ, ಹೀಗೆ ಸಂಬಳ ಹಾಕುವ ಚೀಲ ತೂತಿನದು. ಹಾಗೆ ಚೀಲನೇ ತೂತಾಗಿದ್ರೆ ಎಷ್ಟೇ ಒಂದು ದುಡ್ಡು ಹಾಕಿದ್ರೆ ಅದೆಲ್ಲ ಹೋಗ್ತಾ ಇರುತ್ತೆ. ಯಾವುದೋ ಡಾಕ್ಟ್ರಿಗೆ ಕಟ್ಕೊಂಡ್ರೆ ಇಲ್ಲೆಲ್ಲೋ ರೋಗ ಅಂತ ಕಟ್ಟಿದೆ, ಇನ್ಯಾರೋ ಕೊಯಿಸ್ಕೊಂಡ್ರು, ಇನ್ನೆಲ್ಲೋ ಹೋಯಿತು, ಎಲ್ಲ ಲಾಸ್. ಆದರೆ ದೇವರಿಗೆ ಕೊಡುವಾಗ ಎಲ್ಲವೂ ಅಪರಿಮಿತವಾದ ರೀತಿ ನಿಮ್ಗೆ ಆಶೀರ್ವಾದ ಸುರಿಸ್ತಾರೆ. ಅದು ನಮ್ಮ ಜೀವಿತದಲ್ಲಿ ನಾವು ಸೌದು ನೋಡಿದ್ದೀವಿ. ನನ್ನ ತಾಯಿಗೆ 1,500 ಪೆನ್ಷನ್ ಬರ್ತಾಯಿತ್ತು ಅಷ್ಟೇ. ನಮ್ಮ ತಂದೆ ಇರಲಿಲ್ಲ, ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾಯಿದ್ರು. ಅವ್ರು ಬರ್ತಾಯಿದ್ದಿದ್ದು ಪೇಮೆಂಟ್ 1,500 2002 ಆ ದಿನ ನನ್ನ ತಾಯಿ ಅದರಲ್ಲಿ ದಶಮ ಪಾಲನ್ನು ತೆಗೆದು ಅದರಲ್ಲಿ ದೇವರಿಗೆ ಏನು ಮಾಡಬೇಕು ಅದನ್ನು ಬೇರೆ ಒಂದು ಸಭೆಗೆ, ನಾವು ಇಲ್ಲಿ ಸಭೆ ನಡೀತಾ ಇದೆ, ಬೇರೆ ಒಂದು ಸಭೆಗೆ ನಾವು ಹೆಲ್ಪ್ ಮಾಡ್ತಾಯಿದ್ವಿ.
ನನ್ನ ತಾಯಿ ಅದರಲ್ಲಿ ಬಹಳ ನಂಬಿಕಸ್ಥರಾಗಿದ್ದರು. ಆಮೇಲೆ ಪಾಂಪ್ಲೆಟ್ಸ್ಗಳನ್ನು ಪ್ರಿಂಟ್ ಮಾಡೋದು, ಅನೇಕ ಕರಪತ್ರೆಗಳಿಗೆ ಆ ಒಂದು ಸಂಬಳ ನಮ್ಮ ಮನೆಗೂ ಕೂಡ ನಾವು ಯೂಸ್ ಮಾಡ್ಕೊತಿರ್ಲಿಲ್ಲ. ಅದೆಲ್ಲವೂ ದೇವರ ಸೇವೆಯಲ್ಲಿ ಬೆತ್ತುತ್ತಾ ಇತ್ತು. ಆ ದಿನ ತುಂಬ ಬಡತನ ಇತ್ತು, ಕಷ್ಟ ಇತ್ತು. ಆದರೆ ನನ್ನ ದೇವರು, ನನ್ನ ತಾಯಿಯ ನೀತಿವಂತಿಕೆ, ಅವರು ಮಾಡಿದ ಪ್ರಾರ್ಥನೆ, ಅವರು ವಾಕ್ಯ ತಕ್ಕಂತೆ ನಡೀತಾ ಇದ್ದಿದ್ದನ್ನು ನೋಡಿ 2002ನೇ ಇಸ್ವಿಲಿ ನನ್ನನ್ನು ತನ್ನ ಸೇವೆಗಾಗಿ ಆರಿಸಿಕೊಂಡ್ರು. ನನ್ನನ್ನು ಅಭಿಷೇಕ ಕೊಟ್ಟರು. DGS ದಿನಕರ್ ಅಂಥ ಘನ ಸೇವಕರ ಮೂಲಕ ನನಗೆ ಅಭಿಷೇಕವನ್ನು ಕೊಟ್ಟು ದೇವರು 7 ದಿನ ಪವರ್ ಮಿನಿಸ್ಟ್ರಿಲಿ ಅವರ ಜೊತೆಗಿಟ್ಟು ಪಳಗಿಸಿ ನನ್ನನ್ನೊಂದು ಅದ್ಭುತ ಸೇವಕಿಯಾಗಿ ಹೊರಹೊಮ್ಮಿಸಿದರು. 22 ವರ್ಷದಿಂದ ಇವತ್ತು ಸೇವೆ ಮಾಡ್ತಾ ಇದ್ದೇನೆ. ಈ ದಿನ ನಾವು ಹಳ್ಳಿಗಳಲ್ಲಿ ಚರ್ಚ್ ಕಟ್ತಾ ಇದ್ದೇವೆ, ಕಡೂರು ಪಟ್ಟಣದಲ್ಲಿ ಆಲಯ ಕಟ್ತಾ ಇದ್ದೇವೆ. ನಮ್ಮ ಆಲಯ ವರ್ಷದಿಂದ ವರ್ಷ ಇಂಪ್ರೂವ್ಮೆಂಟ್. ಏನಾದರೂ ಒಂದು ದೇವರಿಗಾಗಿ ಒಂದು ಸ್ಥಳವನ್ನು ಏರ್ಪಡಿಸ್ತೇವೆ. ನಾವಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಬರ್ತೇವೆ. ಅನಂತರ ಅಲ್ಲಿ ಏನಾದರೂ ಒಂದು ಮಾಡಿ ಫಸ್ಟಿಗೆ ಸೆಡ್ಡಾಗಲಿ ಹಾಕಿ ನಾವು ಒಂದು ಪ್ರಾರ್ಥನೆ ಚರ್ಚನ್ನು ನಿರ್ಮಾಣ ಮಾಡ್ಕೋತಾ ಇದ್ದೇವೆ. ಹೀಗೆ ನನ್ನ ತಾಯಿಯ ಆ ನೀತಿವಂತಿಕೆ, ಆ ನಂಬಿಕಸ್ತಿಕೆ, ಆ ಪ್ರಾರ್ಥನೆ ಈ ದಿನದವರೆಗೂ ಕರ್ತನಮ್ಮ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆ ಆಶೀರ್ವಾದ ತಪ್ಪಿ ಹೋಗೋದಿಲ್ಲ. ನಾವು ಮೊದಲಿಂದ ಸೇವೆ ಮಾಡಿದಂಥ ಸೇವೆ ಮಾಡೋ ಕುಟುಂಬ ಅಲ್ಲ. ಆದರೆ ದೇವರು ನಮ್ಮನ್ನು 2002ನೇ ಇಸ್ವಿಯಿಂದ ಆರಿಸಿ ಇವತ್ತು 22-23 ವರ್ಷಗಳು ಎಷ್ಟು ಅದ್ಭುತವಾಗಿ ಉಪಯೋಗಿಸ್ತಾ ಇದ್ದಾರೆ ಅಂದರೆ ಅದು ಕರ್ತನೇ ಮಾಡಿದ ಅದ್ಭುತ. ಆ ವಾಕ್ಯ ಜೀವ ಇದೆ, ಸಜೀವವುಳ್ಳ ವಾಕ್ಯ. ನನ್ನ ದೇವರು ಇವತ್ತು ಅಪರಿಮಿತವಾದ ಆಶೀರ್ವಾದ ಯೇಸು ಪ್ರಾರ್ಥನಾ ಮಂದಿರದ ಮೇಲೆ ಸುರಿಸಿದ್ದಾರೆ. ಈ ವರ್ಷದಲ್ಲಿ ಇನ್ನೂ ಎತ್ತರವಾದ ರೀತಿಯಲ್ಲಿ ಕಟ್ಟುತ್ತಾ ಇದ್ದೇವೆ. ಅಲ್ಲಿ ಪ್ರೇಯರ್ ಟವರ್ಗಳನ್ನು ಮಾಡಬೇಕು. ಇನ್ನು ಫೋನ್ ಕಾಲ್ಗಳಿಗೆ ಬರುವಂಥ ಅನೇಕ ಕರೆಗಳಿಗೆ ನಾವು ಪ್ರಾರ್ಥಿಸಬೇಕು. ಉಪವಾಸ ಪ್ರಾರ್ಥನೆ ನಡಿಬೇಕು. ಮತ್ತು ಕಷ್ಟದಲ್ಲಿ, ದುಃಖದಲ್ಲಿ ಅಲ್ಲಿ ಬರೋರು ನಿರಂತರ ಬರ್ತಾ ಇರೋರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕಂತ ಅದೇ ಜಾಗವನ್ನು ವಿಸ್ತಾರ ಮಾಡಿ ಮೇಲೆ ನಾವು ಕಟ್ತಾ ಇದ್ದೇವೆ. ಕರ್ತನದನ್ನು ಆಶೀರ್ವದಿಸ್ತಾ ಇದ್ದಾರೆ. ಪ್ರಿಯರೇ, ದೇವರಿಗಾಗಿ ನಾವು ಕೊಡುವಾಗ ಎಲ್ಲವೂ ವಿಸ್ತಾರವಾಗ್ತಾ ಬರುತ್ತೆ. ದೇವರು ಹೇಳ್ತಾರೆ, ಮುಂದುವರೆದೆ ನೋಡಿ, ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ನಿಮ್ಮ ಗತಿ ಏನಾಗಿದೆ ಎಂದು ಮನಸ್ಸಿಗೆ ತಂದುಕೊಳ್ಳಿರಿ. ಮಲೆನಾಡಿಗೆ ಹೋಗಿ ಮರವನ್ನು ತಂದು ನನ್ನ ಆಲಯ ಕಟ್ಟಿರಿ. ನಾನು ಅದಕ್ಕೆ ಮೆಚ್ಚಿ ನನ್ನ ಪ್ರಭಾವವನ್ನು ಅಲ್ಲಿ ಪ್ರಕಾಶಗೊಳಿಸುವೆನು. ಏನಾದರೂ ಒಂದು ಮಾಡಿರಿ, ನನ್ನ ಆಲಯ ಕಟ್ಟಿರಿ. ಶ್ರೇಷ್ಠವಾದ ವಸ್ತುಗಳನ್ನು, ಶ್ರೇಷ್ಠವಾದಂಥ ಒಂದೊಂದು ಅಮೂಲ್ಯವಾಗಿರುವಂಥ ವಸ್ತುಗಳನ್ನು ನೋಡಿ. ಸೊಲೊಮೋನ ಆಲಯ ಕಟ್ಟಬೇಕಾದ್ರೆ ಬಂಗಾರದಿಂದ ಕಟ್ಟಿದ. ಅವನು ಒಳಗೋಡೆಗಳಿಗೆಲ್ಲ ಹೊದಿಸ್ತಾ. ದೇವರು ಬಹಳ ಅಮೂಲ್ಯವಾಗಿ ಸಹಾಯ ಮಾಡೋ ದೇವರು. ನಾವೆಲ್ಲರೂ ಒಟ್ಟಾಗಿ ಅದನ್ನು ಕೈ ಜೋಡಿಸಬೇಕು ಪ್ರಿಯರೇ. ಆ ದಿನದಲ್ಲಿ ಸೊಲೊಮೋನನ ಆಲಯ ಕಟ್ಟುವಾಗ ಎಲ್ಲ ಇಸ್ರಾಯೇಲರು ಒಟ್ಟಾಗಿ ಅವರಿಗೆ ಮನಸ್ಸು ಇಚ್ಛೆಯಿಂದ, ಪ್ರೀತಿಯಿಂದ ಸತ್ಕಾರ ಮಾಡಿದರು. ಆಲಯ ಕಟ್ಟುವಾಗಲ ಕರ್ತನ ಆಶೀರ್ವಾದ ಅಪರಿಮಿತವಾದ ರೀತಿ ನಿಮ್ಮ ಮೇಲೆ ಸುರಿಯೋದನ್ನು ನೀವು ನೋಡ್ತೀರಾ. ದೇವರು ಹೇಳ್ತಾರೆ, ನನ್ನ ಆಲಯ ನೀವು ಕಟ್ಟುವಾಗ ಅದಕ್ಕೆ ಮೆಚ್ಚಿ, ನಾನು ಅದಕ್ಕೆ ಮೆಚ್ಚುತ್ತೇನೆ, ನನ್ನ ಪ್ರಭಾವನಲ್ಲಿ ಪ್ರಕಾಶಗೊಳಿಸ್ತೇನೆ. ಇದು ಯೆಹೋವನ ನುಡಿ. ಇದು ದೇವರೇ ಹೇಳ್ತಾ ಇರೋದು ನಿಮ್ಮೊಟ್ಟಿಗೆ. ಇವತ್ತು ತಪ್ಪು ಮಾಡ್ತಾ ಇದ್ದೀರಂದರೆ ಇವತ್ತು ತಿದ್ದಿಕೊಳ್ಳಿ. ದೇವರ ಆಲಯದ ಮೇಲೆ ಅನುರಾಗ ಇರಲಿ. ದೇವರ ಆಲಯಕ್ಕಾಗಿ ದಾವೀದನಂತೆ ವಸ್ತುಗಳನ್ನು ಹೇಗೆ ಸಂಗ್ರಹ ಮಾಡಿ, ಕರ್ತನೇ ನಿನ್ನ ಆಲಯ ಕಟ್ಟಬೇಕಪ್ಪ, ನಾನು ನಿನ್ನ ಆಲಯಕ್ಕೆ ಇದೆಲ್ಲ ವಸ್ತುಗಳನ್ನು ನಾನು ಸಿದ್ಧಪಡಿಸಿ ಇಟ್ಟಿದ್ದ. ಹಾಗೆ ನಿಮ್ಮ ಕೈಲಾಗೋ ಸಹಾಯವನ್ನು ದೇವರ ಆಲಯ ಕಟ್ಟುವುದಕ್ಕಾಗಿ ಕೊಡಿ. ಸೇವೆಯಲ್ಲಿ ಬಿತ್ತರಿ, ಹೆಚ್ಚಾಗಿ ಶ್ರೀಮಂತರಾಗ್ತೀರಿ. ಬಡತನ ಎಲ್ಲಿ ಬರ್ತಾ ಇದೆ, ಕೊರತೆ ಎಲ್ಲಿ ಬರ್ತಾ ಇದೆ, ಸಾಲ ಎಲ್ಲಿ ಹೋಗ್ತಾ ಇದೆ, ಇದಕ್ಕೆ ಕಾರಣನೇ ನೀವು ಮಾಡ್ತಿರುವಂಥ ದೇವರಿಗೆ ಸನ್ಮಾನ ಮಾಡದೆ ಅಡ್ಡಿಪಡಿಸ್ಕೊತಾ ಇದ್ದೀರಿ. ನಿಮ್ಮ ಕ್ರಿಯೆಗಳಿಂದಲೇ ಆ ಪ್ರತಿಫಲ. ದೇವರನ್ನು ಸನ್ಮಾನಿಸೋರನ್ನು ಸನ್ಮಾನ ಕರ್ತನೆ ಮಾಡ್ತಾರೆ. ದೇವರು ಹೇಳ್ತಾರೆ ನೋಡಿ, 2 ಪೂರ್ವವೃತ್ತಾಂತ 3ನೇ ಅಧ್ಯಾಯದಲ್ಲಿ 1-2ನೇ ವಾಕ್ಯ. ಸೊಲೊಮೋನನು ಯೆರೂಸಲೇಮ್ ಪಟ್ಟಣದೊಳಗೆ ತನ್ನ ತಂದೆಯಾದ ದಾವೀದನಿಗೆ ದೇವ ದರ್ಶನ ಉಂಟಾದ ಮೋರಿಯಾ ಗುಡ್ಡದಲ್ಲಿ ಯೆಹೋವನ ಆಲಯವನ್ನು ಕಟ್ಟಿಸತೊಡಗಿದನು. ಮುಂಚೆ ಯೆಬೂಸಿಯನಾದ ಓರ್ನಾನನ ಕಣವಾಗಿದ್ದ ಆ ಸ್ಥಳವನ್ನು ದಾವೀದನು ಇದಕ್ಕೋಸ್ಕರ ಸಿದ್ಧ ಮಾಡಿದ್ದನು. ಸೊಲೊಮೋನನು ತನ್ನ ಆಳ್ವಿಕೆಯ 4ನೇ ವರುಷದ 2ನೇ ತಿಂಗಳಿನ 2ನೇ ದಿನದಲ್ಲಿ
ಕಟ್ಟಿಸುವುದಕ್ಕೆ ಪ್ರಾರಂಭ ಮಾಡಿದನು. ಸೊಲೊಮೋನ ನನ್ನ ತಂದೆ ನನಗೆ ಆಸ್ಥಾನ ಕೊಟ್ಟಿದ್ದಾರೆ, ನಾನೀಗ ರಾಜನಾದೆ ಅಂಥೇಳಿ ರಾಜನ ಪಟ್ಟಕ್ಕೆ ಹೋಗಿ ಕೂತ್ಕೊಳ್ಳಿಲ್ಲ. ಸಡನ್ಲಿ ದೇವರು ಅವನಿಗೆ ಒಂದು ಆಜ್ಞೆ ಕೊಟ್ಟು ಒಂದು ಕೆಲಸ ಕೊಟ್ಟರು. ದಾವೀದನ ಮೂಲಕ ಹೇಳಿ ಎಚ್ಚರಿಸಿದರು, ನೋಡು ನನಗೊಂದು ದೇವರೇ ನೀನೊಂದು ಜ್ಞಾನವಂತ ಮಗು ಕೊಡು, ಆ ಮಗು ಮೂಲಕ ನಾನು ನನ್ನ ಆಲಯ ಕಟ್ಟಿಸ್ತೀನಿ ಅಂತ ದೇವ್ರು ಹೇಗೆ ಮಾತು ಕೊಟ್ಟರು ಅದೇ ಪ್ರಕಾರ ಸೊಲೊಮೋನ ರಾಜನಾಗಿ ಪಟ್ಟ ಕೂರೋಕ್ಕಿಂತ ಮುಂಚೆ ಆತನ ಪಟ್ಟಾಭಿಷೇಕಾಗಿ ನಂತರ ಅವನು ಫಸ್ಟ್ ಕೈಗೆತ್ತಿದ ಕೆಲಸನೇ ಆಲಯ ಕಟ್ಟುವ ಕೆಲಸ. ತನ್ನ ತಂದೆಗೆ ದೇವರು ಎಲ್ಲಿ ಆತನಿಗೆ ದರ್ಶನ ಕೊಟ್ಟಿದ್ರು ಆ ಸ್ಥಳದಲ್ಲಿ ದೇವರ ಆಲಯ ನಿರ್ಮಾಣ ಮಾಡುವುದಕ್ಕೆ ಅವನು ಕೈ ಹಚ್ಚಿದ. ದೇವರ ಆಲಯವನ್ನು ಬಹಳ ಸುಂದರವಾಗಿ ಕಟ್ಟಿದಂಥ ವ್ಯಕ್ತಿ. ಪ್ರಿಯರೇ, ಒಂದು ಪೂರ್ವ ವೃತ್ತಾಂತ ಕಾಲ 29ನೇ ಅಧ್ಯಾಯದಲ್ಲಿ 5-9 ವಾಕ್ಯ ನೋಡೋಣ. ಈ ಹೊತ್ತು ಉದಾರ ಹಸ್ತದಿಂದ ಯೆಹೋವನಿಗೋಸ್ಕರ ಕಾಣಿಕೆಯನ್ನು ಅರ್ಪಿಸುವುದಕ್ಕೆ ಯಾರು ಮನಸ್ಸುಳ್ಳವರಾಗಿದ್ದಾರೆ ಎಂದು ನೆರೆದ ಸಭೆಗೆ ಹೇಳಲು ಇಸ್ರಾಯೇಲ್ ಗೋತ್ರ ಕುಟುಂಬಗಳ ಪ್ರಧಾನರು, ಸಹಸ್ರಾಧಿಪತಿಗಳು, ಶತಾಧಿಪತಿಗಳು, ಅರಸನ ಕೆಲಸದವರ ಮುಖ್ಯಸ್ಥರು ದೇವಾಲಯದ ಕೆಲಸಕ್ಕೋಸ್ಕರ ಸ್ವೇಚ್ಛೆಯಿಂದ 5,000 ತಲಾಂತು 10,000 ಪವನು ಬಂಗಾರವನ್ನು, 10,000 ತಲಾಂತು ಬೆಳ್ಳಿಯನ್ನು, 18,000 ತಲಾಂತು ತಾಮ್ರವನ್ನು, 1,00,000 ತಲಾಂತು ಕಬ್ಬಿಣವನ್ನು ಕೊಟ್ಟರು. ರತ್ನಗಳಿದ್ದವರು ಅವುಗಳನ್ನು ಯೆಹೋವನ ಆಲಯದ ಭಂಡಾರಕ್ಕೋಸ್ಕರ ಗೆರ್ಷೋನ್ಯನಾದ ಯೆಹೀಯೇಲನ ವಶಕ್ಕೆ ಕೊಟ್ಟರು. ಅವರು ಪೂರ್ಣ ಮನಸ್ಸಿನಿಂದಲೂ ಸ್ವೇಚ್ಛೆಯಿಂದಲೂ ಯೆಹೋವನಿಗೆ ಕಾಣಿಕೆ ಕೊಟ್ಟದಕ್ಕಾಗಿ ಜನರೆಲ್ಲರೂ ಸಂತೋಷಪಟ್ಟರು. ಅರಸನಾದ ದಾವೀದನಿಗೂ ಬಹಳ ಸಂತೋಷ ಉಂಟಾಯಿತು. ಪ್ರಿಯರೇ, ಹೇಗೆ ಇಸ್ರಾಯೇಲ್ರಲ್ಲಿ ಮುಖ್ಯಸ್ಥರು ಅನೇಕ ಒಂದು ಸ್ಥಾನಮಾನದಲ್ಲಿರುವಂಥವರು ಮುಂದೆ ಬಂದು ದೇವರ ಆಲಯಕ್ಕೆ ಸ್ವೇಚ್ಛೆಯಿಂದ ಪೂರ್ಣ ಹೃದಯದಿಂದ ಪ್ರೀತಿಯಿಂದ ಕಾಣಿಕೆಯನ್ನು ಅರ್ಪಿಸಿದರು. ಬಂಗಾರವನ್ನು, ರತ್ನವನ್ನು ನೋಡಿ ಇಷ್ಟೆಲ್ಲ ಕೊಡ್ತಾ ಇದ್ದಾರೆ. ಇವತ್ತು ದೇವರ ಆಲಯ ಕಟ್ಟುವ ಕೆಲಸ ಮುಖ್ಯವಾದ ಕೆಲಸ. ಅದು ನಾವು ನಮ್ಮ ಮನೆಗಳಲ್ಲಿ ನಾವು ಪ್ರಾರ್ಥನೆ ಮಾಡ್ಕೋಬೋದಿತ್ತು. ಆದರೆ ದೇವರು ಒಂದು ಚರ್ಚ್, ಆಲಯ ಅಂತ ಒಂದು ಮಾಡಿ ಅದರಲ್ಲೆಲ್ಲರೂ ಸೇರಿ ನಾವು ಒಟ್ಟಾಗಿ ಒಂದು ಮನಸ್ಸುಳ್ಳವರಾಗಿ ಕುಳಿತು ಪ್ರಾರ್ಥಿಸುವಾಗ ಪವಿತ್ರ ಆತ್ಮದೇವರು ಆ ಜಾಗಕ್ಕೆ ಬಂದು ಆತನ ಅಪರಿಮಿತವಾದ ಆಶೀರ್ವಾದ ಎಲ್ಲರ ಮೇಲೆ ಸುರಿಸ್ತಾರೆ. ಎಲ್ಲಿ ಆಲಯದಲ್ಲಿ ಹೋಗಿ ಕುಳಿತು ಪ್ರಾರ್ಥಿಸು. ಕರ್ತನಾದ ಯೇಸು ಸ್ವಾಮಿ ಪರಲೋಕಕ್ಕೆ ಏರಿ ಹೋಗುವಾಗ ಶಿಷ್ಯರಿಗೆ ಹೇಳಿದರು, ನೀವು ಹೋಗಿ ಯೆರೂಸಲೇಮಿನಲ್ಲಿ ನನ್ನ ಆಲಯದಲ್ಲಿ ಕಾದು ಕುಳಿತುಕೊಳ್ಳ್ರಿ, ಆಗ ನಾನು ಹೋಗಿ ನನ್ನ ಆತ್ಮ ಕಳಿಸ್ಕೊಡ್ತೀನಿ. ಆಲಯ ದೇವರು ಪ್ರತ್ಯೇಕ ಮಾಡಿದೊಂದು ಜಾಗ, ಅದು ದೇವರಿಗೋಸ್ಕರ ಅಂತ. ಇಲ್ಲಿ ದಾವೀದ ತನಗೆ ದರ್ಶನ ಕೊಟ್ಟ ಒಂದು ಜಾಗನ ಪ್ರತ್ಯೇಕ ಮಾಡಿಟ್ಟಿದ್ದ, ನನ್ನ ಕಣ. ಹಾಗೆ ಕರ್ತನು ಒಂದೊಂದು ಸ್ಥಳವನ್ನು ಪ್ರತ್ಯೇಕ ಮಾಡಿ ನನಗೋಸ್ಕರ ಅಂತ ಅದು ಮೀಸಲಾಗಿ, ಹೇಗೆ ದೇವರು ನಾವು ನೋಡ್ತೇವೆ ಸಬ್ಬತ್ ದಿನವನ್ನು ದೇವರ ದಿನ ಅಂತ ಪ್ರತ್ಯೇಕ ಮಾಡಿ, ದೇವರ ದಿನ ನಾವು ಮನೇಲಿರ್ರಿ ಅಂತ ಹೇಳಿಲ್ಲ. ದಶಾಜ್ಞೆಯಲ್ಲಿ ದೇವರು ಹೇಳ್ತಾರೆ, ಸಬ್ಬತ್ ದಿನ ನನ್ನ ಆಲಯದಲ್ಲಿರಬೇಕು, ಎಲ್ಲರೂ ನನ್ನನ್ನು ಆರಾಧನೆ ಮಾಡಬೇಕು. ಸಬ್ಬತ್ ದಿನ ನನ್ನ ದಿನ, ಅದು ನೀವು ಆ ದಿನ ಏನೂ ಕೆಲಸ ಮಾಡಬಾರ್ದು. ಯಾಕಂದರೆ ನಾವೆಲ್ಲ ಆಲಯ ಕಟ್ಟಬೇಕು. ದೇವರ ಆಲಯ ಇಲ್ಲದೇ ಇರುವಂಥ ಅನೇಕ ಗುಡ್ಡಗಾಡು ಪ್ರದೇಶ ಇದೆ. ಅನೇಕ ಹಳ್ಳಿ ಪಳ್ಳಿಯಲ್ಲಿ ಏಸಪ್ಪನ ನಂಬಿಕೊಂಡು ಆರಾಧನೆ ಮಾಡ್ತಿರೋ ಕಷ್ಟದ ಜನರಿದ್ದಾರೆ. ದುಃಖದಲ್ಲಿ ಕಣ್ಣೀರಿನಲ್ಲಿ ಕೂತ್ಕೊಂಡು ಪ್ರಾರ್ಥಿಸ್ತಾ ಇದ್ದಾರೆ. ಅಲ್ಲಿಯೂ ಕೂಡ ದೇವರ ಆಲಯ ಕಟ್ಟಲ್ಪಡಬೇಕು. ದೇವರ ಆ ಸ್ಥಳದಲ್ಲಿ ಇಳಿದು ಬಂದು ಅವರ ಕಣ್ಣೀರನ್ನು ಒರೆಸೋ, ಅವರನ್ನು ಆಶೀರ್ವದಿಸ್ತಾರೆ. ನಮ್ಮ ಕರ್ತವ್ಯ ಪ್ರಿಯರೇ, ಇದು ಸೊಲೊಮೋನನ ಕರ್ತವ್ಯ. ಅದು ದೇವರು ದಾವೀದನಿಗೆ ದರ್ಶನ ಕೊಟ್ಟು ದಾವೀದನಿಗೆ ಆ ಸ್ಥಳ ಪ್ರತ್ಯೇಕ ಮಾಡಿಕೊಟ್ಟ. ದೇವರು ನಿನಗೊಂದು ಮಗುವನ್ನು ಕೊಡ್ತೇನೆ, ಆ ಮಗನ ಮೂಲಕ ನೀನು ಆಲಯ ಕಟ್ಟಿಸು ಅಂದಾಗ ದಾವೀದ ಮುಖ್ಯವಾಗಿ ಆತನಿಗೆ ಪಟ್ಟಾಭಿಷೇಕ ಮಾಡಿ ತಕ್ಷಣ ನೀನು ಆಲಯ ಕಟ್ಟೋಗು ಅಂತ ಕಳಿಸ್ತಾನೆ. ರಾಜ ಆಲಯವನ್ನು ಕಟ್ಟಿಸಿದ ಸೊಲೊಮೋನ. ಜನರು ಸ್ವೇಚ್ಛೆಯಿಂದ ಸಹಾಯವನ್ನು ಕೊಟ್ಟರು, ಕಾಣಿಕೆಯನ್ನು ಹಾಕಿ ನಾನು ನೋಡ್ತೇವೆ. ಕಾಣಿಕೆ ಕೊಟ್ಟದ್ದಕ್ಕಾಗಿ ಜನರೆಲ್ಲರೂ ಸಂತೋಷಪಟ್ಟರು. ಅರಸನಾದ ದಾವೀದನಿಗೆ ಬಹಳ ಸಂತೋಷ ಉಂಟಾಯಿತು.
ಏಕೆಂದರೆ ಅವರು ಪೂರ್ಣ ಮನಸ್ಸಿನಿಂದಲೂ ಸ್ವೇಚ್ಛೆಯಿಂದಲೂ ಯೆಹೋವನಿಗೆ ಕಾಣಿಕೆಯನ್ನು ಕೊಟ್ಟರು. ನಾವು ಒಳಗಡೆ ಒಂದು ಜಿಗುಪ್ಸೆಯಿಂದ ಕೊಡ್ತೀವಿ. ಕೆಲವರು ದೇವರಿಗೆ ಕಾಣಿಕೆ ಕೊಟ್ಟು ಇಷ್ಟೆಲ್ಲ ಕೊಟ್ಬಿಟ್ನೇನೋ, ಅವರ ಮನೆಗಳಲ್ಲಿ ಏನೆಲ್ಲ ಖರ್ಚು ವೆಚ್ಚ ಮಾಡ್ತಾರೆ, ಅದಕ್ಕಾಗಿ ಹೊಟ್ಟೆವರು ಅವರು ಏನನ್ನೂ ಕೂಡ ಒಂದು ಚೂರು ಯಾವ ಬೇಸರನೂ ಆಗೋದಿಲ್ಲ ಮನೆ ಖರ್ಚಿಗೆ. ಆದರೆ ದೇವರಿಗಾಗಿ ಏನೇ ಒಂದು ಖರ್ಚು ವೆಚ್ಚ ಆದರೆ ಅದನ್ನು ಲೆಕ್ಕ ಇಡ್ತೀವಿ ನಾವು. ಆದರೆ ಈ ಜನರು ದಾವೀದನು ಆಲಯ ಕಟ್ತಾ ಇದ್ದೀವಿ ನಾವು ಅಂದಾಗ ಅವರೆಲ್ಲರೂ ಬಂದು ತಮಗಿರೋದನ್ನು ಸಂತೋಷವಾಗಿ ಮನಪೂರ್ವಕವಾಗಿ ಸ್ವೇಚ್ಛೆಯಿಂದ ಸಂತೋಷವಾಗಿ ಕೊಟ್ಟಾಗ ದೇವರಿಗೂ ಅದು ಸಂತೋಷ. ಅದಕ್ಕೆ ದೇವರು ಒಂದು ಮಾತು ಹೇಳ್ತಾರೆ ನೋಡಿ, ದುಃಖದಿಂದ ಬಲಾತ್ಕಾರದಿಂದ ಯಾರೂ ಕೊಡಬಾರ್ದು ನನಗೆ, ಅದು ನನಗೆ ಇಷ್ಟನೇ ಆಗಲ್ಲ ಅಂತ. ಕಾಯಿನ ದುಃಖ ಪಟ್ಕೊಂಡು ಅದರಲ್ಲೇ ಜಿಗುಪ್ಸೆಯಿಂದ ಕೊಟ್ಟ, ಅವನ ಯಜ್ಞ ಅವನ ಮೇಲೆ ಎರಚಿತು, ಅವನು ಶಾಪಗ್ರಸ್ತನಾದಲ್ವಾ. ಇವತ್ತು ದೇವರಿಗೆ ಕೊಡೋರು, ಆಲಯ ಕಟ್ಟುವುದಕ್ಕೆ ಮನಸ್ಸುಳ್ಳವರು, ಆಲಯ ಕಟ್ಟಬೇಕು ನಾನು ಅಂತ ವೈರಾಗ್ಯದಿಂದ ಹೇಳ್ರಿ, ದೇವರ ಸಹಾಯ ಬರುತ್ತೆ. ಹಾಗೆ ನೀವು ನಿಮ್ಮಲ್ಲಿರೋದನ್ನು ಸಂತೋಷವಾಗಿ ಮನಪೂರ್ವಕವಾಗಿ ಕೊಡ್ರಿ, ದೇವರು ಕೂಡ ಸಂತೋಷವಾಗಿ ನಮ್ಮನ್ನು ಆಶೀರ್ವದಿಸ್ತಾರೆ. ಬಹಳ ಬಹಳ ಬಹಳವಾಗಿ ನಾವೊಂದು ಆಲಯ ಕಟ್ಟೋಕ್ಕೆ ಪ್ರಾರಂಭ ಮಾಡಿ, ದೇವ್ರು ಇವಾಗ ಹಳ್ಳಿ ಮಿನಿಸ್ಟ್ರಿ ಕೂಡ ಕೊಟ್ಟಿದ್ದಾರೆ. ಅಲ್ಲಲ್ಲಿ ವಿಲೇಜ್ ಮಿನಿಸ್ಟ್ರಿಲಿ ನಾವು ಎಲ್ಲಿ ಆಲಯ ಇಲ್ಲವೋ ಆ ಸ್ಥಳಗಳಲ್ಲಿ ನಾವು ಒಂದೊಂದು ಚರ್ಚ್ಗಳನ್ನು ಕಟ್ತೇವೆ. ಭಾಳ ಕಷ್ಟ ಆದರೂ ಪರವಾಗಿಲ್ಲ, ಅಲ್ಲಿ ಫಸ್ಟ್ ಹೋಗಿ ನುಗ್ಗಿ ಪ್ರಾರ್ಥನೆ ಮಾಡ್ತೇವೆ, ನಂತರ ಆ ಜಾಗದಲ್ಲಿ ಒಂದು ಆಲಯ ಕಟ್ಟೋಕ್ಕೆ ನಾವು ಕೈ ಹಚ್ತೇವೆ. ನಿಮ್ಮ ಕಾಣಿಕೆ ಆಲಯ ಕಟ್ಟುವುದರಲ್ಲಿ ಬಿತ್ತು ನೋಡಿ, ಅದರ ಆಶೀರ್ವಾದ ತುಂಬ ಬಹಳಷ್ಟು ಪ್ರಿಯರೇ. ಹೀಗಷ್ಟೆಲ್ಲ ನೋಡಿ, ಆತನು ಸ್ವೇಚ್ಛೆಯಿಂದ ಮತ್ತು ಏಕ ಮನಸ್ಸುಳ್ಳವರಾಗಿ ಅವರು ಕೊಟ್ಟಾಗ ಎಲ್ಲರ ಮನಸ್ಸು ಸಂತೋಷವಾಯಿತು. ದಾವೀದನಿಗೆ ಬಹಳಷ್ಟು ಸಂತೋಷವಾಯಿತು. ಇವತ್ತು ನೀವು ದೇವರಿಗೆ ಕೊಡುವಾಗ ಸಂತೋಷವಾಗಿ ಕೊಡ್ರಿ, ಕರ್ತನೂ ಕೂಡ ನಿಮಗೆ ಸಂತೋಷವಾಗಿ ಇವತ್ತು ಆಶೀರ್ವಾದ ಮಾಡ್ತಾರೆ. ಆಲಯ ಕಟ್ಟುವುದಕ್ಕೆ ನೀವು ಸಹಾಯಕರಾಗ್ರಿ, ಹೇಳ್ರಿ, ದೇವರಿಗಾಗಿ ಮಾಡಿರಿ. ಈ ಭೂಮಿಯಲ್ಲಿ ಯಾವುದೂ ನಾವು ಹೊತ್ಕೊಂಡು ಹೋಗಲ್ಲ, ಎಲ್ಲವೂ ಬಿಟ್ಟು ಹೋಗ್ತೇವೆ. ಆದರೆ ದೇವರ ಆಲಯ ಕಟ್ಟಿಸಿ ಅದು ತಲೆಮಾರಿನವರೆಗೂ ಅಲ್ಲಿ ಆರಾಧನೆ ನಡೀತಾ ಇರುತ್ತೆ. ದೇವರು ನಿಮ್ಮ ಹೆಸರನ್ನು ಜೀವ ಬಾಧ್ಯರ ಪಟ್ಟಿಯಲ್ಲಿ ಅಷ್ಟೇ ಅಲ್ಲ, ನೆನಪಿನ ಪಟ್ಟಿಯಲ್ಲಿ ಬರೆದಿಡ್ತಾರೆ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮ ಹೃದಯದ ಕಣ್ಗಳು ಕಿವಿಗಳು ತೆರೀಲಿ. ದೇವರಿಗೆ ಸಂತೋಷವಾಗಿ ಕೊಡೋಣ ಪ್ರಿಯರೇ. ದೇವರು ನಮಗೆ ಧಾರಾಳವಾಗಿ ಆಶೀರ್ವದಿಸ್ತಾ ಇದ್ದಾರೆ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸ್ಕೊಳ್ಳೋಣ. ಹೆವನ್ಲಿ ಫಾದರ್, ಪ್ರೀತಿಯುಳ್ಳ ತಂದೆ ಆ ದೇವರೇ, ನಾನು ನಿನ್ನ ಕೊಂಡಾಡ್ತೀನಿ ಸಪ್ಪ. ಅಪ್ಪ, ನಾವೆಷ್ಟು ಮಾತ್ರದವರು ನಿನಗೆ ಆಲಯ ಕಟ್ಟಲು, ಆದರೆ ಈ ಅಂತ್ಯ ದಿನದಲ್ಲಿ ಎಲ್ಲೆಲ್ಲೂ ನಿನ್ನ ಆಲಯಗಳು ಕಾಣಬೇಕು ಪ್ರಭು. ಕರ್ತನೇ, ಈ ದಿನ ನೀ ವಾಕ್ಯ ಸಂದೇಶ ಕೇಳ್ತಾ ಇರೋ ಮಕ್ಕಳು ಎಲ್ಲೇ ಇದ್ದರೂ ಸ್ವಾಮಿ ಅವರನ್ನು ಸ್ಪರ್ಶಿಸು. ಅವರ ಮನಸ್ಸು ಕಠಿಣವಾಗಿದೆಯೋ ನೀನು ಬದಲು ಮಾಡು. ನಿನಗೆ ಕೊಡುವಂಥ ಮನಸ್ಸವ್ರಿಗೆ ಕೊಡು ಸ್ವಾಮಿ. ಅವರು ಬಿತ್ತಿಕೊಳ್ಳಲಿ. ಬಹಳವಾಗಿ ಬಿತ್ತುವನು ಬಹಳವಾಗಿ ಕೊಯ್ಯುವನೊಂದಿದ್ದೀರ. ಹಾಗೆ ಅವರು ಬಹಳವಾಗಿ ಬಿತ್ತುವಂಥವರಾಗಿ ಬಹಳವಾಗಿ ಆಶೀರ್ವಾದ ಹೊಂದಿಕೊಳ್ಳಲಿ. ತುಂಬಿ ಹೊರಸೂಸೋ ಆಶೀರ್ವಾದ ಅವ್ರ ಮೇಲೆ ಬರಲಿ. ಕರ್ತನೇ, ನಿನ್ನ ಆಲಯ ಕಟ್ಟುವುದಕ್ಕೆ ಅವರು ಕೊಡುವಂಥ ಮನಸ್ಸವ್ರಿಗೆ ಕೊಡು ದೇವರೇ. ಕಾಣಿಕೆಗಳನ್ನು ಬಿತ್ತುವಂತೆ ಅವರು ಮಾರ್ಪಡಲಿ ರಾಜ. ನಿನ್ನ ಸೇವೆಗಾಗಿ ಕರ್ತನೇ ಧಾರಾಳ ಮನಸ್ಸಿಂದ ಕೊಡಲಿ ಪ್ರಭು. ಹೇಗೆ ಆ ದಿನ ಸ್ವಾಮಿ ದಾವೀದನೊಟ್ಟಿಗೆ ಸ್ವಾಮಿ ಸೊಲೊಮೋನನೊಟ್ಟಿಗೆ ನೀವು ಮಾತನಾಡಿ ಆಲಯ ಕಟ್ಟುವಂಥ ಕಾರ್ಯಕ್ಕೆ ಕೈ ಹಚ್ಚುವಾಗ ಅಲ್ಲಿರುವಂಥ ಪ್ರತಿಯೊಬ್ಬೊಬ್ಬರು ಸಂತೋಷದ ಸ್ವೇಚ್ಛೆಯಾಗಿ ಕೊಟ್ಟರು. ಹಾಗೆ ಇವರ ಮನಸ್ಸುಗಳಿಂದ ಪರಿವರ್ತನೆ ಮಾಡು ದೇವರೇ. ಎಲ್ಲೆಲ್ಲಿ ನೀನು ಆಲಯ ಕಟ್ಟಲ್ಪಡ್ತಾ ಇದ್ದಾಗೆ ಧಾರಾಳವಾಗಿ ಕೊಡೋ ಮನಸ್ಸು ಕೊಡಪ್ಪ. ಎಲ್ಲರ ಹೃದಯಗಳು ಪರಿವರ್ತನೆ ಹೊಂದಲಿ ರಾಜ. ಪರಿವರ್ತಿಸು ಪರಿಶುದ್ಧಾತ್ಮನೇ. ಅವರ ಕಠಿಣ ಮನಸ್ಸುಗಳು ಬದಲು ಮಾಡು ಏಸಯ್ಯ. ಹಾಗೆ ಯಾರ್ಯಾರು ಸ್ವಾಮಿ ಆಲಯ ಕಟ್ಟುವುದಕ್ಕಾಗಿ ಕೊಟ್ಟಿದ್ದಾರೋ ಸ್ವಾಮಿ ಅವರನ್ನು ದೇವರೇ ಈಗ ಆಶೀರ್ವದಿಸು, ಹೇರಳವಾಗಿ ಆಶೀರ್ವದಿಸು. ಅವರ ಮೇಲೆ ಆಶೀರ್ವಾದ ಸುರಿದು ಬಿಡಪ್ಪ. ಬ್ಲೆಸ್ ಮಾಸ್ಟರ್, ಜೀಸಸ್ ನೇಮ್, ಯೇಸುವಿನ ನಾಮದಲ್ಲಿ ಪ್ರಭುವೆ. ಕರ್ತನಿನ ಹಾಗೆ ಆಶೀರ್ವದಿಸ್ತಾ ಇರುವುದಕ್ಕಾಗಿ ವಂದನೆ. ಅವರ ಮನಸ್ಸುಗಳು ಪರಿವರ್ತನೆ ಮಾಡ್ತಾ ಇದೆಯಾ ಸ್ತೋತ್ರ.
ಅವರ ಸಂತೋಷದಿಂದ ನಿನ್ನನ್ನು ಸನ್ಮಾನಿಸುವಂತೆ ಮಾರ್ಪಡಿಸ್ತಾ ಇದೆಯಾ ವಂದನೆ. ಅಪ್ಪ, ಈ ವಾಕ್ಯ ಸಂದೇಶ ಅವ್ರ ಹೃದಯದಲ್ಲಿ ತುಂಬಿಸು ಸ್ವಾಮಿ. ಇಂದು ಮರೆಯದಂತೆ ಮುದ್ರೆ ಹಾಕು ಪವಿತ್ರಾತ್ಮನೆ, ಮುದ್ರೆ ಹಾಕಪ್ಪ. ಅವರನ್ನು ಮುಟ್ಟು ಸ್ವಾಮಿ. ತಲೆಮಾರಿನ ಮೇಲೆ ಆಶೀರ್ವಾದ ಬರಲಿ ಕರ್ತನೆ. ಒಂದು ನೀತಿವಂತರಾಗಿ ನಂಬಿಕಸ್ಥರಾಗಿ ನಿನ್ನಲ್ಲಿ ನಡೆದುಕೊಳ್ಳಲಿ ಕರ್ತನೆ. ಆಶೀರ್ವದಿಸಿದಕ್ಕಾಗಿ ವಂದನೆ ಕರ್ತನೆ. ಎಲ್ಲೆಲ್ಲಿ ಆಲಯ ಕಟ್ಟಲ್ಪಡ್ತಾ ಇದೆಯೋ ಅಂಥ ದಾಸದಾಸಿಯರಿಗೆ ನೀನು ಆಶೀರ್ವದಿಸು. ಅವರಿಗೂ ಸಹಾಯ ಮಾಡಪ್ಪ, ಸಹಾಯ ಮಾಡು ತಂದೆ ಕರ್ತನೆ. ಎಲ್ಲ ಬಲ್ಲೆ ಪ್ರಭು ನೀನು. ಅವರ ಕೊರತೆಗಳಲ್ಲಿ, ಅವರ ಇಕ್ಕಟ್ಟಿನಲ್ಲಿ ಸಾಲಗಾರರಾಗಿದ್ದಾರೋ ಅವರ ಸಾಲ ನೀನು ಹೊತ್ತು ತೀರಿಸು ತಂದೆ. ಆಶೀರ್ವದಿಸು ಪವಿತ್ರ ಆತ್ಮನೇ. ನೀನು ಆಶೀರ್ವಾದ ಮಾಡಿದ್ದಕ್ಕಾಗಿ ವಂದನೆ. ಥ್ಯಾಂಕ್ ಯು ಲಾರ್ಡ್. ಅಪ್ಪ, ನೀವು ಒಳ್ಳೆಯವರು ಸ್ವಾಮಿ, ಒಳ್ಳೆಯದನ್ನೇ ಮಾಡೋ ದೇವರು. ಎಲ್ಲರಿಗೂ ಕರ್ತನೆ ಶುಭ ಉಂಟಾಗಲಿ. ಅವರಿಗೆ ಏನೆಲ್ಲ ಕಷ್ಟ ಕಾರ್ಯಗಳಿದೆಯೋ ಈಗಲೇ ಅವ್ರಿಗೆ ಬಿಡುಗಡೆ ಕೊಡು. ತಮ್ಮ ಆರೋಗ್ಯ ಕೊಡು, ಬೇಕಾದ ಸಹಾಯ ಕೊಡು ಸ್ವಾಮಿ. ಆಶೀರ್ವದಿಸಿದ್ದೀರಾ, ಅದ್ಭುತ ಮಾಡಿದ್ದೀರಾ, ಅದಕ್ಕಾಗುವಂತನೇ ಯೇಸುವಿನ ನಾಮದಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ತಂದೆ. ಆಮೀನ್, ಆಮೀನ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆಲ್ಲರಿಗೂ ನಿಮ್ಮ ಸಹೋದರಿಯಾದ ನಾನು ತಿಳಿಸೋದೇನೆಂದರೆ, ನಾವು ಕಡೂರು ಪಟ್ಟಣದಲ್ಲಿ ಒಂದು ಪ್ರೇಯರ್ ಟವರ್ ಮಾಡಬೇಕಂತ ಆಲಯ ಕಟ್ಟುವ ಕನ್ಸ್ಟ್ರಕ್ಷನ್ ಕೆಲಸ ನಡೀತಾ ಇದೆ. ಆ ಒಂದು ಕೆಲಸ ಶೀಘ್ರದಲ್ಲಿ ಬೇಗ ಮುಕ್ತಾಯಗೊಳ್ಳಬೇಕು, ಓಪನ್ ಮಾಡಬೇಕು ಅಂತ ಶೀಘ್ರವಾಗಿ ಮಾಡ್ತಾ ಇದ್ದೇವೆ. ದೇವರು ನಿಮ್ಮ ಹೃದಯದಲ್ಲಿ ಮಾತಾಡೋದಾದರೆ, ದೇವರ ಆಲಯ ಕಟ್ಟುವ ಕೆಲಸಕ್ಕೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ನೀವು ನಮ್ಮ ಯೇಸು ಪ್ರಾರ್ಥನಾ ಮಂದಿರ ಜೀಸಸ್ ಪ್ರೇಯರ್ ಟವರ್ ಅಕೌಂಟ್ ನಂಬರ್ಗೆ ಇಲ್ಲ ಫೋನ್ಪೇಗೆ ನೀವು ಕಳಿಸ್ಕೊಡಿ. ಹೇರಳವಾದ ಆಶೀರ್ವಾದ ಕರ್ತನ ಮೇಲೆ ಸುರಿಸ್ತಾರೆ. ನಾವು ನಿಮಗಾಗಿ ಸದಾಕಾಲ ಯಾವಾಗಲೂ ನಾವು ಪ್ರಾರ್ಥಿಸೋಳಾಗಿದೆ ಪ್ರಿಯರೇ. ಹಾಗೆ ನಾವು ವಿಲೇಜ್ ಮಿನಿಸ್ಟ್ರಿಲೂ ಹಳ್ಳಿಯಲ್ಲೂ ಸೇವೆ ಮಾಡ್ತಾ ಇದ್ದೇವೆ. ಒಂದು ಹಳ್ಳಿಲೂ ಕೂಡ ಒಂದು ಚರ್ಚನ್ನು ನಾವು ಬಿಲ್ಡ್ ಮಾಡಿದ್ದೇವೆ. ಇನ್ನೂ ಇಂಟೀರಿಯಲ್ ಆಗಿ ಎಲ್ಲೂ ಅಲ್ಲಿ ಜನಕ್ಕೆ ಚರ್ಚಿ ಇಲ್ಲದೇ ಇರುವಂಥ ಸ್ಥಳವನ್ನು ನಾವು ನೋಡ್ತಾ ಇದ್ದೇವೆ. ಅಂಥ ಸ್ಥಳಗಳಲ್ಲಿ ಹೋಗಿ ನಾವು ಪ್ರಾರ್ಥನೆ ಮಾಡಿ ಅಲ್ಲಿ ಚರ್ಚ್ ಕಟ್ತಾ ಇದ್ದೇವೆ. ಇನ್ನೂ ಒಂದು ಪ್ರಾಂತ್ಯವನ್ನು ನಾವು ಆಯ್ಕೆ ಮಾಡಿಕೊಂಡು ಅದಕ್ಕಾಗಿ ಪ್ರೇಯರ್ ಮಾಡ್ತಾ ಇದ್ದೇವೆ. ಆ ವಿಲೇಜ್ ಮಿನಿಸ್ಟ್ರಿಯಲ್ಲೂ ಇನ್ನು ಈ ವರ್ಷದಲ್ಲಿ ನಾವು ಅಲ್ಲಿ ಒಂದು ಬಾಡಿಗೆ ಸ್ಥಳದಲ್ಲಿ ನಡೆಸೋಕ್ಕೆ ಪ್ರಾರಂಭ ಮಾಡ್ತೇವೆ. ನಂತರ ಮುಂದಿನ ವರ್ಷದಲ್ಲಿ ಅದು ಆಲಯ ಕಟ್ಟಲ್ಪಡಬೇಕು. ಹಾಗೆ ನಮಗೋಸ್ಕರ ನಮ್ಮ ಆಲಯ ಕೆಲಸ ಕಾರ್ಯಗಳೆಲ್ಲವೂ ಪೂರ್ಣವಾಗಬೇಕಂತ ದೇವರ ಆಲಯ, ಆತನ ಆಲಯದ ಮೇಲೆ ಅನುರಾಗ ಇಟ್ಟು ನೀವೆಲ್ಲರೂ ಪ್ರಾರ್ಥನೆ ಮಾಡಿರಿ ಮತ್ತು ನಿಮ್ಮ ಅಮೂಲ್ಯ ಕಾಣಿಕೆಯನ್ನು ದೇವರ ಆಲಯಕ್ಕೆ ಸಲ್ಲಿಸಿರಿ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮ ಸಹೋದರಿ ಕಡೂರು ದೇವರ.